ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಕನ್ನಡತಿ. ಇವತ್ತಿನ ಈ ವ್ಲಾಗಲ್ಲಿ ನಾವು ಹೇಗೆ ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು, ನಾವು ಆಲ್ರೆಡಿ ಇವಾಗ ಮಂತ್ರಾಲಯಕ್ಕೆ ಹೊರಡೋಕ್ಕೆ ರೆಡಿಯಾಗಿ ಆಟೋಲಿ ಹೋಗ್ತಾ ಇದ್ದೀವಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಸೊ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರೆ, ಇದನ್ನು ಆಲ್ಮೋಸ್ಟ್ 1 ಮಂತ್ ಬಿಫೋರೇ ನಾವು ಟ್ರೈನ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ನಾವು AC 2 ಟೈರ್ ಕೋಚ್ನ ಬುಕ್ ಮಾಡ್ಕೊಂಡಿದ್ದು. ಸೊ ಇದು ನಮ್ಮ ಫಸ್ಟ್ ಜರ್ನಿ ಅಂತಲೇ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆ್ಯಂಡ್ ಆರಾಮಾಗಿತ್ತು. ಈಗ ನಾವು ಕಾರಲ್ಲಿ ಹೋದರೆ ನಾವು ಕಾರ್ ಡ್ರೈವಿಂಗ್ ಮಾಡಬೇಕು, ಮತ್ತು ಮಿಡ್ ನೈಟ್ ಎಲ್ಲ ಆಗುತ್ತೆ. ಸೊ ಹೋಗೋ ತನಕನೇ ಸ್ಟ್ರೈನ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಟ್ರೈನ್ ಜರ್ನಿನ ಆಫ್ ಮಾಡ್ಕೊಂಡಿದ್ವಿ. ಸೊ ಇದು ತುಂಬಾ ಕಂಫರ್ಟಬಲ್ ಆ್ಯಂಡ್ ಆರಾಮಾಗಿ ಬೆಳಗ್ಗೆ ನಾವು ನೈಟ್ 11:30ಗೆ ಹತ್ತಿದ್ವಿ. ಬೆಳಗಿನ ಜಾವ 7 o'clockಗೆ ನಾವು ಮಂತ್ರಾಲಯದಲ್ಲಿದ್ವಿ. ಸೊ ಮನೇಲಿ ಹೇಗೆ ಮಲ್ಕೊಂಡಿದ್ವಿ ಹಾಗೆ ಫೀಲ್ ಆಯಿತು ನಮಗೆ. ಸೊ ಆರಾಮಾಗಿತ್ತು. ಮತ್ತು ಹೋಗಬೇಕಾದ್ರೆ ಅಂದರೆ ಇಲ್ಲಿಂದ ಹೊರಟಿದ್ದು ನಾವು 4 ಜನ, ನಾನು, ಹಸ್ಬೆಂಡು, ಮಗಳು ಮತ್ತು ನನ್ನ ತಮ್ಮ. ಸೊ ಟ್ರೈನ್ ಟಿಕೆಟ್ಸ್ನೆಲ್ಲ ಅವರು ಬಂದು ಚೆಕ್ ಮಾಡ್ತಾಯಿದ್ರು. ಸೊ ಚೆಕ್ ಮಾಡಿದ ತಕ್ಷಣ ನಾವು ಹೊರಟ್ವಿ ಮಂತ್ರಾಲಯಕ್ಕೆ. ಸೊ ತುಂಬಾ ಎಂಜಾಯ್ ಮಾಡಿದ್ಲು ನನ್ನ ಮಗಳಂತೂ. ಸಿಕ್ಕಾಬಡೆ ಕಂಫರ್ಟಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ಬಟ್ ನಮಗೇನಂದರೆ ಸಿಟ್ಟಿಂಗ್ ಒಟ್ಟಿಗೆ ಸಿಕ್ಕಿರಲಿಲ್ಲ ಹೋಗಬೇಕಾದ್ರೆ. ಬಟ್ ಬರಬೇಕಾದ್ರೆ ನಮಗೆ ಒಟ್ಟಿಗೆ 4 ಜನ ಒಟ್ಟಿಗೆ ಇರೋ ಥರನೇ ಒಂದೇ ಬೋಗಿಯಲ್ಲಿ ಸಿಕ್ಕಿತ್ತು. ಸೊ ಇವಾಗ ಆಲ್ರೆಡಿ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಇಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಮಂತ್ರಾಲಯದಿಂದ ಈ ರೈಲ್ವೆ ಸ್ಟೇಷನಿಂದ ನಮಗೆ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಜರ್ನಿ ಇದೆ. ಸೊ ಈಚೆ ಕಡೆ ಇಲ್ಲಿ ರೈಲ್ವೆ ಸ್ಟೇಷನಿಂದ ಬರ್ತಿದ್ದ ಹಾಗೆ ತುಂಬ ಜನ ಆಟೋ ಕ್ಯಾಬ್ಸ್ ತುಂಬ ನಿಂತಿರುತ್ತೆ. ಸೊ ನಾವು ಆಪ್ಟ್ ಮಾಡ್ಕೊಂಡಿದ್ದು ಆಟೋ. ಇದು ಇಲ್ಲಿ ತುಂಬ ಜನ ಇರ್ತಾರೆ. ಬಟ್ ಇನ್ ಕೇಸ್ ನಮಗೆ ಇದು ನೋಡೋಣ, ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಪರ್ ಹೆಡ್ ಏನೋ ಇದನ್ನು 50 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಸೊ ಆರಾಮಾಗಿತ್ತು. ಸೊ ಬೆಳಗಿನ ಜಾವ ನಾವು 7:30-8 ಗಂಟೆ ಅಷ್ಟೊತ್ತಿಗೆ ನಾವು ದೇವಸ್ಥಾನದ ಹತ್ರ ತಲುಪ್ಕೊಂಡ್ವಿ. ನಮಗೆ ಮಠದ ರೂಮ್ ಸಿಕ್ಕಿರಲಿಲ್ಲ, ಹಾಗಾಗಿ ನಾವು ಪ್ರೈವೇಟ್ ರೂಮೇ ಬುಕ್ ಮಾಡ್ಕೊಂಡಿದ್ವಿ. ನಾವು ಹೊರಟಿದ್ದು ಸಂಡೇ ಬೆಳಗ್ಗೆ 7 o'clockಗೆಲ್ಲ ನಾವು 7:30-8 o'clock ಅಷ್ಟೊತ್ತಿಗೆ ನಾವು ರೂಮ್ ಕೂಡ ತಲುಪ್ಕೊಂಡ್ಬಿಟ್ವಿ. ಅದು ತುಂಬ ಏನು ಕ್ರೌಡ್ ಇರಲಿಲ್ಲ. ತುಂಬ ಸಮ್ಮರ್ ಆಗಿರೋದ್ರಿಂದ ತುಂಬ ಸೆಕೆ ಇತ್ತು. ಸೊ ಹಾಗಾಗಿ ಇಲ್ಲೂ ಕೂಡ ನಾವು AC ರೂಮೇ ಬುಕ್ ಮಾಡ್ಕೊಂಡಿದ್ವಿ. ಈ ಪರ್ಟಿಕ್ಯುಲರ್ ಲಾಡ್ಜ್ ಬುಕ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ನಮಗೇನಾರ ದೇವ್ರ ದರ್ಶನಕ್ಕೆ ತುಂಬ ರಶ್ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಇರೋ ಓನರ್ ನಮ್ಗೆ ಹೇಳಿದರು ನಾವೇ ದರ್ಶನಕ್ಕೆ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ನಾವು ಈ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ರೂಮ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರು. ಅಲ್ಲಿಂದ ಬಂದಿದ ತಕ್ಷಣ ನಾವು ಸ್ವಲ್ಪ ಬ್ರಷ್ ಎಲ್ಲ ಮಾಡಿಕೊಂಡು ಹಾಗೆ ತಿಂಡಿ ಮುಗಿಸ್ಕೊಂಡು ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟು ನಾವು ತಿಂಡಿಗೆ ಬಂದ್ವಿ. ಅದ್ರ ರೂಮ್ ಪಕ್ಕನೇ ಇದ್ದಂತಹ ಒಂದು ಹೋಟೆಲಿಯಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ನೋಡ್ಬೋದು ಹೇಗೆ ರೆಡಿ ಆಗಿದ್ವಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಇದು ನನ್ನ ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ಇಲ್ಲಿ ಬಂದಿದ್ದ ತಕ್ಷಣವೇ ಎಷ್ಟು ಕಾಮ್ ಆ್ಯಂಡ್ ಪೀಸ್ ಅನಿಸ್ತಾ ಇರುತ್ತೆ. ಸೊ ನೋಡ್ಬೋದು, ತುಂಬ ರಶ್ ಕೂಡ ಏನೂ ಇರಲಿಲ್ಲ, ಸ್ವಲ್ಪನೇ ಇತ್ತು ಕ್ರೌಡು ಕೂಡ. ಅಲ್ಲಿಂದನೇ ನಮಗೆ ಗಾಲ್ಫ್ ಕಾರ್ಟ್ ಥ್ರೂ ನಮಗೆ ದೇವಸ್ಥಾನದ ಮುಂಭಾಗ್ಲಿಗೆ ಬಿಟ್ಟರು. ಸೊ ತುಂಬ ಖುಷಿ ಆಗ್ತಾಯಿತ್ತು. ಅದನ್ನು ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ವರ್ಷದ ಬೈಕೆ ಅಂತಲೇ ಹೇಳ್ಬೋದು. ಇವತ್ತು ಅದು ಹೇಳ್ತಾರಲ್ಲ, ರಾಯರ್ ಕರೆಸ್ಕೊಂಡಾಗಲೇ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗತ್ತೆ ಅನ್ನೋದು ಇವತ್ತು ನನಗೆ ನಿಜ ಅನ್ನಿಸ್ತು. ಸೊ ನಾವು ಅನ್ನದಾನಕ್ಕೆ ಟಿಕೆಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಟಿಕೆಟ್ಸ್ ತೊಗೊಂಡ್ವಿ. ರಶ್ ಏನು ಇರಲಿಲ್ಲ, ಆದರೂ ನಾವು ಅನ್ನದಾನಕ್ಕೆ ಟಿಕೆಟ್ಸ್ ತೊಗೊಂಡಿರೋದ್ರಿಂದ ನಮಗೆ ಸ್ಪೆಷಲ್ ದರ್ಶನ ಥ್ರೂನೇ ದೇವ್ರ ದರ್ಶನ ಕೂಡ ಆಗೋಯಿತು. ಹೊರಗಡೆ ಭಯಾನಕ ಬಿಸಿಲು, ಕಾಲಿಡೋಕ್ಕಾಗ್ತಾಯಿಲ್ಲ. ಒಂದು ಫೋಟೋಗೂ ಕೂಡ ಪೋಸ್ ಕೊಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲು. ಬಟ್ ನೀವು ಒಳಗಡೆ ಹೋದರೆ ಅಷ್ಟು ಹೊರಗಡೆ ಇದ್ದಿದ್ದ ಬಿಸಿಲು ಎಲ್ಲೋಯ್ತಪ್ಪ, ಇಲ್ಲಿ ಮಾತ್ರ ಏನಕ್ಕೆ ಬಿಸಿಲಿಲ್ಲ ಅಂತ ಅನಿಸುತ್ತೆ, ಅಷ್ಟು ಕೂಲಾಗಿತ್ತು. ಮತ್ತು ರಶ್ ನೋಡ್ಬೋದಲ್ಲ, ಇಲ್ಲಿ ಜನ ಏನು ಅಷ್ಟು ಇರಲಿಲ್ಲ. ಮಂಡೇ ಮಾರ್ನಿಂಗ್ ಇದು ಒಂದು 11 o'clock ಅನಿಸುತ್ತೆ. ಇದು ತುಂಬಾ ಚೆನ್ನಾಗಿತ್ತು. ಮತ್ತು ಒಂಥರ ಫುಲ್ ಪಾಸಿಟಿವ್ ವೈಬ್ಸು. ತುಂಬ ಜನ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ಆಗಲೇ ಈಚೆ ಕಡೆ ಕೂಡ ಬಂದ್ಬಿಟ್ವಿ. ದೇವ್ರ ಹತ್ರ ಏನು ಬೇಡ್ಕೊಳ್ಳೋದು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಅಷ್ಟು ಫುಲ್ ಮೂಕ ಸ್ತಬ್ಧವಾಗಿಬಿಟ್ವಿ ಎಲ್ಲರೂ.
ಬಂದು ಕಣ್ಣಲ್ಲಿ ನೀರು ಕೂಡ ಬರ್ತಾಯಿತ್ತು ದೇವ್ರನ್ನ ನೋಡ್ತಿದ್ದ ಹಾಗೆ. ಸೊ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ತುಂಬ ಜನ ಅಲ್ಲಿ ಹೆಜ್ಜೆ ನಮಸ್ಕಾರ ಮತ್ತು ತುಂಬ ಏನೇನೋ ಹರಿಸ್ಕೊಂಡಿರ್ತಾರಲ್ಲ, ಹಾಗಾಗಿ ಹುರುಳು ಸೇವೆ ಎಲ್ಲ ಮಾಡ್ತಾಯಿರೋ ಅದನ್ನೆಲ್ಲ ನೋಡ್ತಾ ಹಾಗೆ ಕೂತಿದ್ವಿ. ಮತ್ತು ಅಲ್ಲಿಂದ ನಮಗೆ ಪ್ರಸಾದ ಕೂಡ ರೆಡಿ ಆಗಿದೆ ಅಂತ ಹೇಳಿದರು. ನಾವು ಅನ್ನದಾನಕ್ಕೆ ಟಿಕೆಟ್ಸ್ ತೊಗೊಂಡಿದ್ದರಿಂದ ಪರಿಮಳ ಪ್ರಸಾದ ಕೂಡ ನಮಗೆ ಅದರ ಇದಾಗಿ ಕೊಟ್ಟರು. ಸೊ ಪರಿಮಳ ಪ್ರಸಾದನೆಲ್ಲ ತೊಗೊಂಡು ನಾವು ಊಟಕ್ಕೆ ಬಂದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ನಮ್ಗೆ 11:30-12 ಅಷ್ಟೊತ್ತಿಗೆ ಊಟ ಕೂಡ ಆಗೋಯಿತು. ಸೊ ಊಟ ಮುಗಿಸ್ಕೊಂಡು ಪುನಃ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ, ಅದಾದಮೇಲೆ ನಾವು ಬಿಚ್ಚಾಲೆ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವು ಇಲ್ಲಿ ಊಟ ಮುಗಿಸ್ಕೊಂಡು ಹೊರಟ್ವಿ. ಹೋಗ್ತಾ ತುಂಬ ಸೆಕೆ ಅಂದರೆ ಅಸಾಧ್ಯ, ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು, ವಿಪರೀತ ಬಿಸಿಲು. ಸೊ ಅಲ್ಲೇ ಒಂದು ಗೋಲಿ ಸೋಡಾ ಕುಡಿದು ಸೊ ರೂಮ್ಗೆ ಹೋಗಿ ಆಲ್ಮೋಸ್ಟ್ 2 hours ನಿದ್ದೆ ಮಾಡಿದ್ವಿ. ಗೋಲಿ ಸೋಡಾ ಎಲ್ಲ ಕುಡಿದು ಹೊರಟ್ವಿ ರೂಮ್ಗೆ. ಮತ್ತು ಇದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ಸು. ಇದು ಮಾಮಿ ಮೆಸ್ ಅಂತ ಹೇಳಿ. ಬೆಳಗ್ಗೆ ನಾವು ಬೇಗನೆ ಊಟ ಮಾಡೋದ್ರಿಂದ ಮಲ್ಕೊಂಡಿದ್ವಿ. ಅದಾದಮೇಲೆ ತುಂಬ ಹಶ್ವಾಗ್ತಾಯಿತ್ತು. ಸೊ ಹಾಗಾಗಿ ಅಲ್ಲೊಂದ್ಸಲ ಟೇಸ್ಟ್ ಮಾಡೇ ಬಿಡೋಣ ಅಂತ ಹೇಳಿ ಮಾಮಿ ಮೆಸ್ಗೆ ಹೋಗಿ ಸ್ವಲ್ಪ ಲೈಟಾಗಿ ಊಟ ಮುಗಿಸ್ಕೊಂಡು ಅದಾದಮೇಲೆ ನಾವು ಹೊರಟ್ವಿ ಪುನಃ ಆಟೋದಲ್ಲಿ 1,500 ಏನೋ ಚಾರ್ಜ್ ಮಾಡಿದ್ರು. ಫುಲ್ಲು ಅಲ್ಲಿ ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಅಲ್ಲಿಂದ ಅವರು ಫಸ್ಟ್ ಕರ್ಕೊಂಡು ಬಂದಿದ್ದೆ ನಮಗೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇಲ್ಲೂ ಕೂಡ ಅಷ್ಟೇ ತುಂಬ ದೊಡ್ಡ ಆಂಜನೇಯ ಇತ್ತು. ಸೊ ಇಲ್ಲೂ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲೂ ಕೂಡ ನಮಗೆ ಕ್ರೌಡ್ ಅಂತ ಅನ್ನಿಸ್ಲೇ ಇಲ್ಲ. ಸಮ್ಮರ್ ಆಗಿರೋದ್ರಿಂದ ಮತ್ತು ಎಕ್ಸಾಮ್ಸ್ ಇದ್ದಿದ್ದ ಕಾರಣ ಅಷ್ಟೊಂದು ಎಲ್ಲೂ ಕ್ರೌಡ್ ಇರಲಿಲ್ಲ. ಸೊ ಇಲ್ಲಿಂದ ಹೊರಟಿದ್ದು ನಾವು. ಅದಾದಮೇಲೆ ನಾವು ಹೋಗಿದ್ದೆ ಬಿಚ್ಚಾಲೆ. ಸೊ ಅದಕ್ಕೂ ಮುಂಚೆ ನಮ್ಮನ್ನು ಕರ್ಕೊಂಡು ಬಂದರು. ಇದು ಅಪ್ಪಣ್ಣಾಚಾರ್ಯರು ಉಳ್ಕೊಂಡಂತಹ ಜಾಗ ಇದು. ಸೊ ಇಲ್ಲೂ ಕೂಡ ಎಲ್ಲ ನೋಡಿಕೊಂಡು ಹಾಗೆ ಇದು ಅವ್ರು ಮಲಗ್ತಿದ್ದಂತಹ ಜಾಗ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಅಲ್ಲಿ ಬರೆದಿದ್ದಂತಹ ನಾನು ಓದ್ಕೊಂಡು ನಾನು ನಿಮಗೆ ತಿಳಿಸ್ತಾ ಇರೋದು. ಇನ್ ಕೇಸ್ ಏನಾರ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ಸೊ ಇದಾದಮೇಲೆ ನಾವು ಹೊರಟಿದ್ದೆ. ಅದಾದಮೇಲೆ ನಾವು ಬಂದಿದ್ದಂತಹ ಜಾಗ ಬಂದು ಬಿಚ್ಚಾಲೆ. ಇದು ತುಂಗಭದ್ರಾ ತೀರದಲ್ಲಿದೆ. ಮತ್ತು ಇಲ್ಲಿ ಏಕಶಿಲಾ ಬೃಂದಾವನ ಮತ್ತು ಬಿಚ್ಚಾಲಮ್ಮನ ದೇವಸ್ಥಾನ ಎಲ್ಲ ಕೂಡ ಇಲ್ಲೇ ಇರೋದು. ಇಲ್ಲೂ ಕೂಡ ಇಲ್ಲೇ ಆ್ಯಕ್ಚುಲಿ ನನ್ನ ಬ್ಯಾಟ್ರಿ ಫುಲ್ಲು ಲೋ ಇತ್ತು. ಸೊ ಹಾಗಾಗಿ ನಾನು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು ಮತ್ತು ಲಕ್ಷ್ಮೀ ದೇವಿ ಟೆಂಪಲ್ನ ನಾವು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಲ್ಲೇ ನಂದು ಬ್ಯಾಟ್ರಿ ಫುಲ್ಲು ಲೋ ಆಗಿತ್ತು. ರೂಮ್ಗೆ ಹೋಗಿ ನಾವು ಮಲ್ಕೊಂಡಿದ್ದ ತಕ್ಷಣ ನಾನು ಚಾರ್ಜ್ಗೆ ಹಾಕೋದೇ ಮರೆತುಬಿಟ್ಟೆ. ಸೊ ಹಾಗಾಗಿ ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಇದ್ದಿದ್ದ ಕಾರಣ ನಾನು ಅಷ್ಟೊಂದು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸಮ್ಮರ್ ಆಗಿರೋದ್ರಿಂದ ಫುಲ್ ನೀರೆಲ್ಲ ಖಾಲಿ ಆಗಿದೆ, ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಫೀಲ್ ಆಯಿತು ನಮಗಂತೂ. ತುಂಬಾ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ನಾವು ರೂಮಿಗೆ ಬಂದ್ವಿ. ಅದಾದಮೇಲೆ ಸ್ವಲ್ಪ ಚಾರ್ಜ್ ಎಲ್ಲ ಮುಗಿಸ್ಕೊಂಡು ನಮಗೆ ಅವತ್ತಿನ ಡೇನೇ ನೈಟ್ ಟ್ರೈನ್ ಇದ್ದಿದ್ದರಿಂದ ಇನ್ನೂ ನಮಗೆ ತುಂಬಾ ಟೈಮ್ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ಅದಾದಮೇಲೆ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸೊ ವಾಪಸ್ ಬ್ಯಾಂಗ್ಳೂರಿಗೆ ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹೀಗೆ ನಾವು ವಿತಿನ್ 48 hours ನಾವು ಮಂತ್ರಾಲಯಕ್ಕೆ ಹೋಗಿ ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ವಾಪಸ್ ಬ್ಯಾಂಗ್ಳೂರ್ಗೆ ಹೇಗೆ ಬಂದ್ವಿ ಅಂತ ಈ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವ್ಲಾಗ್ ನಿಮಗೇನಾರ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಪಲ್ ಕನ್ನಡತಿ.